ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ವಿಶ್ವಾಮಿತ್ರರ ಮಾತನ್ನು ಕೇಳಿ ದಶರಥ ದುಃಖಿತನಾಗಿ ರಾಮನನ್ನ ಅಗಲಬೇಕಾಗ್ತದೆ ಅನ್ನುವಂಥ ಸಂಕಟದಿಂದ ನಡುಗಿ ಸಿಂಹಾಸನದಿಂದ ಕೆಳಗುರುಳಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 19ನೆಯ ಸರ್ಗ ಮುಕ್ತಾಯ ಆಗಿತ್ತು. ಇಪ್ಪತ್ತನೆಯ ಸರ್ಗದಲ್ಲಿ ಈ ಕಥೆಯನ್ನು ನೋಡಬೇಕು. ಕೆಲವು ಕಾಲ ಆದ ಮೇಲೆ ಮೂರ್ಛಿತನಾಗಿ ಕೆಳಗೆ ಬಿದ್ದಿದ್ದಂಥ ರಾಜ ಎಚ್ಚೆತ್ತುಕೊಂಡ. ಮಹರ್ಷಿಗಳೇ, ನನ್ನ ಮಗ ಇನ್ನೂ 16 ವರ್ಷ ಕೂಡ ತುಂಬದಂಥ ಬಾಲಕ ಆಗಿದ್ದಾನೆ. ಇಂಥ ಭಯಂಕರರಾದ ರಾಕ್ಷಸರೊಡನೆ ಆತ ಹೇಗೆ ಯುದ್ಧ ಮಾಡ್ಯಾನು? ಅವನನ್ನು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತ್ರಕ್ಕೆ ನಿಮ್ಮ ಯುದ್ಧಕ್ಕೆ ರಕ್ಷಣೆ ಒದಗಿಸ್ಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ ಅಂತ ನೀವೇನು ತಿಳ್ಕೊಳ್ಬೇಕಾಗಿಲ್ಲ. ನನ್ನ ಹತ್ತಿರ ಒಂದು ಅಕ್ಷೋಹಿಣಿ ಸೈನ್ಯ ಇದೆ. ಈ ಅಪಾರ ಸೈನ್ಯಕ್ಕೆ ನಾನು ಒಡೆಯನಾಗಿದ್ದೇನೆ. ಆ ರಾಕ್ಷಸರ ಜೊತೆ ನಾನೇ ಯುದ್ಧ ಮಾಡ್ತೇನೆ. ನನ್ನ ಸೇನಾಪತಿಗಳು ಕೂಡ ಸಾಮಾನ್ಯ ಮನುಷ್ಯರಲ್ಲ, ಶೂರರಾಗಿದ್ದಾರೆ, ಶಸ್ತ್ರಾಸ್ತ್ರ ಪಂಡಿತರಾಗಿದ್ದಾರೆ. ನನ್ನ ಸೈನ್ಯವನ್ನು ನಿಮ್ಮ ಜೊತೆ ಕಳಿಸಿಕೊಟ್ಟು ನಾನು ಇಲ್ಲೇ ಇದ್ದು ಬಿಡ್ತೇನೆ ಅಂತ ಕೂಡ ನೀವು ತಿಳ್ಕೊಳ್ಬೇಕಾಗಿಲ್ಲ. ನಾನೇ ಧನುಸ್ಸನ್ನು ಕೈಯಲ್ಲಿ ಹಿಡಿದುಕೊಂಡು ಯಜ್ಞವನ್ನು ರಕ್ಷಣೆ ಮಾಡಲಿಕ್ಕೆ ನಿಮ್ಮ ಜೊತೆಗೆ ಬರ್ತೇನೆ. ಸೈನ್ಯಕ್ಕೆ ನಾನೇ ಮುಂದಾಳಾಗಿ ನಿಲ್ಲುತ್ತೇನೆ. ಎಲ್ಲಿಯವರೆಗೆ ನನ್ನ ಪ್ರಾಣಗಳು ನನ್ನ ಹೃದಯದಲ್ಲಿ ಉಳಿದಿರ್ತಾವೋ ಅಲ್ಲಿಯ ತನಕ ರಾಕ್ಷಸರ ಜೊತೆ ನಾನೇ ಹೋರಾಟ ಮಾಡ್ತೇನೆ. ತಮ್ಮ ವೃತಾನುಷ್ಠಾನ ನಿರ್ವಿಘ್ನವಾಗಿ ನೆರವೇರುವಂತೆ ನಾನು ನೋಡ್ಕೊಳ್ತೇನೆ. ಆದರೆ ನನ್ನ ಮಗನಾದಂಥ ರಾಮನನ್ನು ಮಾತ್ರ ನೀವು ಕರ್ಕೊಂಡು ಹೋಗಬೇಡಿ. ಅವನನ್ನು ನೋಡಿದ ಕೂಡಲೇ ನಿಮಗಿದು ವಿಷಯ ಗೊತ್ತಾಗಬೇಕಾಗಿತ್ತು. ಅವನಿನ್ನೂ ಸಣ್ಣ ಬಾಲಕನಾಗಿದ್ದಾನೆ. ಧನುರ್ವಿದ್ಯಾಭ್ಯಾಸವೂ ಕೂಡ ಆತನಿಗೆ ಪೂರ್ಣ ಆಗಿಲ್ಲ. ಎದುರಾಳಿಯ ಬಲಾಬಲಗಳನ್ನು ತೂಗಿ ನೋಡುವಂಥ ಸಾಮರ್ಥ್ಯ ಆತನಿಗಿನ್ನೂ ಬಂದಿಲ್ಲ. ಅದೂ ಅಲ್ಲದೆ ನಮ್ಮ ಎದುರಾಳಿಗಳು ಸಾಧಾರಣ ಪರಾಕ್ರಮಿಗಳಲ್ಲ, ಮನುಷ್ಯರೂ ಅಲ್ಲ. ಅವರು ರಾಕ್ಷಸರಾಗಿ ಬಂದಿರುವಂಥವರು. ಅವರು ಕಪಟ ಯುದ್ಧ ಮಾಡುವಂಥವರು. ನನ್ನ ರಾಮನಿಗೆ ಕಪಟ ಅಂದ್ರೇನು ಅಂತ ಗೊತ್ತಿಲ್ಲ. ಒಂದು ವೇಳೆ ನೀವೇ ಈತನಿಗೆ ಸಕಲ ಶಸ್ತ್ರಾಸ್ತ್ರಗಳನ್ನು ಉಪದೇಶ ಮಾಡಿ ಆತನ ಸಂರಕ್ಷಣೆಯ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ತೇನೆ ಅಂತ ಹೇಳಿದ್ರು ಆತನನ್ನು ಬಿಟ್ಟು ನಾನು ಕ್ಷಣ ಮಾತ್ರವೂ ಕೂಡ ಬದುಕಿರ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ನೀವು ಯಜ್ಞದ ರಕ್ಷಣೆಗಾಗಿ ಯಾರನ್ನಾದರೂ ಕರ್ಕೊಂಡೇ ಹೋಗಬೇಕು ಅಂತಿದ್ರೆ ಚತುರಂಗ ಬಲ ಸಮೇತನಾದಂಥ ನನ್ನ ಜೊತೆಗೆ ಅವನು ಕೂಡ ಬರಲಿ. ಅವನನ್ನು ಪ್ರತ್ಯೇಕವಾಗಿ ನೀವು ಕರ್ಕೊಂಡು ಹೋಗಬೇಡಿ. ಯಾಕೆಂದ್ರೆ ನಾನು ಹುಟ್ಟಿದಾರಭ್ಯ 60,000 ವರ್ಷಗಳ ತನಕ ನನಗೆ ಮಕ್ಕಳೇ ಇರಲಿಲ್ಲ. ಅದು ತ್ರೇತಾಯುಗ ಆದ್ರಿಂದ ದೀರ್ಘವಾದ ಆಯುಷ್ಯವಾಗಿತ್ತು. ಮೊದಲು ಒಂದು 60,000 ವರ್ಷ ಆತನಿಗೆ ಮಕ್ಕಳೇ ಇರಲಿಲ್ಲ. ಹಾಗಾಗಿ ಬಹಳ ಪರಿತಪಿಸಿದ್ದ ದಶರಥ ರಾಜ. ಆದ ನಂತರ ಬಹಳ ಕಠಿಣವಾದಂತಹ ವ್ರತಾನುಷ್ಠಾನಗಳನ್ನು ಮಾಡಿ ಯಾಗಾದಿಗಳನ್ನು ಮಾಡಿ ಇವನನ್ನು ಪಡ್ಕೊಂಡಿದ್ದೇನೆ. ನನ್ನ ಈ ಒಂದು ಕೋರಿಕೆಯಿಂದ ನೀವು ರಾಮನನ್ನು ಕರೆದುಕೊಂಡು ಹೋಗುವಂತಹ ನಿರ್ಧಾರವನ್ನು ಕೈ ಬಿಡಬೇಕು. 4 ಜನ ಮಕ್ಕಳಿದ್ದಾರಲ್ಲ, ಅವರಲ್ಲಿ ಒಬ್ಬನಾದಂಥ ರಾಮನನ್ನು ಮಾತ್ರ ನಾನು ಕೇಳಿದ್ದೇನೆ ಅಂತ ನೀವು ಆಲೋಚನೆ ಮಾಡಬಹುದು. ಅದು ಕೂಡ ಸರಿಯಲ್ಲ. ಈ 4 ಜನ ಮಕ್ಕಳಲ್ಲಿ ನನಗೆ ಅತ್ಯಂತ ಪ್ರಿಯನಾದವನು ರಾಮ. ಅವನು ನನಗೆ ಜ್ಯೇಷ್ಠ ಪುತ್ರ, ಧರ್ಮ ರಕ್ಷಕನಾಗಿದ್ದಾನೆ. ಆದ್ದರಿಂದ ಅವನನ್ನು ಕರ್ಕೊಂಡು ಹೋಗೋದು ಉಚಿತ ಅಲ್ಲ. ನಿಮ್ಮ ವ್ರತಾನುಷ್ಠಾನಕ್ಕೆ ವಿಘ್ನ ಮಾಡ್ತಿರುವಂತಹ ರಾಕ್ಷಸರ ಹಿನ್ನೆಲೆ ಏನು? ಅವರು ಯಾರ ಮಕ್ಕಳು? ಅವರ ಕುಲಗೋತ್ರಗಳು, ಅವರ ಶರೀರ ಸ್ವರೂಪ. ನಾವು ಅಲ್ಲಿಗೆ ಬಂದು ಏನು ಮಾಡಬೇಕಾಗಿದೆ? ಅವರನ್ನು ಯಾವ ರೀತಿಯಾಗಿ ಹಿಮ್ಮೆಟ್ಟಿಸಬೇಕಾಗಿದೆ? ಅವರನ್ನು ಹಿಮ್ಮೆಟ್ಟಿಸಲಿಕ್ಕೆ ಯಾವ ರೀತಿಯಾದಂತಹ ಯುದ್ಧವನ್ನ ಮಾಡಬೇಕು, ಯಾವ ವ್ಯೂಹವನ್ನು ನಾವು ರಚನೆ ಮಾಡಬೇಕು, ಅದನ್ನೆಲ್ಲವನ್ನು ನೀವು ನನಗೆ ವಿವರವಾಗಿ ಹೇಳಿ ಅಂತ ಕೇಳ್ಕೊಂಡ ದಶರಥ. ಆಗ ವಿಶ್ವಾಮಿತ್ರ ಹೇಳಿದರು, ಕುಲಸ್ಥ ವಂಶದಲ್ಲಿ ಹುಟ್ಟಿರುವಂತಹ ರಾವಣ ಎಂಬತಕ್ಕಂಥ ಒಬ್ಬ ಬಲಿಷ್ಠನಾದ ರಾಕ್ಷಸ ಇದ್ದಾನೆ. 3 ಲೋಕಗಳನ್ನು ಕೂಡ ಅನೇಕ ಬಾರಿ ಆತ ಸುತ್ತಾಡಿ ಹಿಂಸೆ ಪಡಿಸಿದ್ದಾನೆ.
ಬಲವಾದಂಥ ಸೈನ್ಯವೂ ಕೂಡ ಆತನಿಗಿದೆ. ಬಲಿಷ್ಠರಾದಂಥ ರಾಕ್ಷಸರು ಅವನ ಅನುಯಾಯಿಗಳಾಗಿದ್ದಾರೆ. ವಿಶ್ವವಸ್ಯ ಮುನಿಯ ಮಗ ಅವನು, ಕುಬೇರನ ತಮ್ಮ. ಆತ ನೇರವಾಗಿ ನನ್ನ ಯಜ್ಞಕ್ಕೆ ಯುದ್ಧವನ್ನು ಮಾಡ್ತಾ ಇಲ್ಲ. ಅವನಿಂದ ಪ್ರೇರಿತರಾದಂಥ ಮಾರೀಚ ಸುಬಾಹು ಅನ್ನುವ ರಾಕ್ಷಸರು ನನ್ನ ಯಜ್ಞಕ್ಕೆ ವಿಘ್ನಕಾರಕರಾಗಿದ್ದಾರೆ. ಅದನ್ನ ಕೇಳಿ ದಶರಥ ವಿಶ್ವಾಮಿತ್ರರಿಗೆ ಹೇಳಿದ, ರಾವಣನಿಗೆ ಎದುರಾಗಿ ಅಥವಾ ರಾವಣನ ಅನುಯಾಯಿಗಳಾದಂತಹ ಮಾರೀಚ ಸುಬಾಹುಗಳಿಗೆ ಎದುರಾಗಿ ನಿಂತು ಯುದ್ಧ ಮಾಡಲಿಕ್ಕೆ ನಾನು ಸಮರ್ಥನೇ ಅಲ್ಲ. ಇತ್ತೀಚೆಗೆ ಮಕ್ಕಳನ್ನು ಪಡ್ಕೊಂಡಿದ್ದೇನೆ ನಾನು. ನನಗೆ ನೀವೇ ಪರದೈವ, ನೀವೇ ಗುರುಗಳು. ಧರ್ಮಜ್ಞರಾದಂತಹ ನೀವು ನನ್ನ ಬಾಲಕನಾದಂತಹ ರಾಮನ ವಿಷಯದಲ್ಲಿ ಕರುಣೆ ತೋರಿ. ರಾವಣನನ್ನು ಎದುರಿಸಲಿಕ್ಕೆ ದೇವದಾನವರೇ ಸಮರ್ಥರಲ್ಲ ಅಂದಮೇಲೆ ನಾವು ಮಾನವರು ಅಜೇಯನಾದಂಥ ರಾವಣನನ್ನು ಎದುರಿಸುವ ಸಂಭಾವ್ಯತೆ ಏನಿದೆ? ತನಗೆ ಎದುರಾಗಿ ನಿಂತಹ ಎಲ್ಲರ ಪರಾಕ್ರಮವನ್ನು ಕೂಡ ಧ್ವಂಸ ಮಾಡುವ ಶಕ್ತಿ ಇದ್ದವನು ರಾವಣ. ರಾವಣನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟೇ ಅಲ್ಲ, ರಾವಣನ ಅನುಯಾಯಿಗಳಾದಂತಹ ಮಾರೀಚ ಸುಬಾಹುವನ್ನು ಕೂಡ ನಾನು ಎದುರಿಸಲಾರೆ. ನಾನು ನನ್ನ ಸೈನ್ಯ ಸಮೇತನಾಗಿ ಬಂದರೂ ಕೂಡ, ನನ್ನ ಮಕ್ಕಳ ಜೊತೆಗೆ ನಾನು ಬಂದರೂ ಕೂಡ ಆ ರಾವಣನನ್ನ ಅವನ ಅನುಯಾಯಿಗಳನ್ನು ನಾನು ಎದುರಿಸಲಾರೆ. ನೀವು ಬಹಳವಾಗಿ ಆಗ್ರಹ ಒಂದೊಳೆ ಮಾಡೋದಾದ್ರೆ ನಾನು ಬರ್ತೇನೆ. ನನ್ನ ಪ್ರಾಣ ತೊರೆಯಲಿಕ್ಕೆ ಸಿದ್ಧನಾಗಿ ನಾನು ಬರ್ತೇನೆ. ನನ್ನ ಪ್ರಾಣ ಹೋದರೂ ತೊಂದರೆ ಇಲ್ಲ. ಆದರೆ ಯುದ್ಧದ ಪರಿಶ್ರಮವನ್ನೇ ತಿಳಿಯದಂತಹ ನನ್ನ ಮಗನಾದ ರಾಮನನ್ನು ಮಾತ್ರ ನಾನು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಾರೀಚ ಸುಬಾಹುಗಳು ಅಂದ್ರೆ ಅವರು ಸಾಮಾನ್ಯರಲ್ಲ, ಪ್ರಸಿದ್ಧರಾದಂತಹ ಸುಂದ ಉಪಸುಂದ ಅನ್ನುವಂಥ ರಾಕ್ಷಸರ ಮಕ್ಕಳವರು. ನನ್ನ ಬಾಲಕನಾದಂತಹ ರಾಮನನ್ನು ನಾನು ಅವರಿಗೆ ಎದುರಾಗಿ ಕಳಿಸಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ನನ್ನ ಸ್ನೇಹಿತರ ಜೊತೆಗೆ ಬೇಕಾದ್ರೆ ಬರ್ತೇನೆ ಅಂತ ದಶರಥ ಮಾತನ್ನು ಹೇಳಿದ. ದಶರಥ ಹೇಳಿದ್ದು ಅಸಂಗತವಾದ ಮಾತಾಗಿತ್ತು. ವಿಶ್ವಾಮಿತ್ರರಿಗೆ ರಾಮನೇ ಬೇಕಾಗಿದ್ದ. ಹಾಗಾಗಿ ಅವರಿಗೆ ತೀವ್ರವಾದ ಕ್ರೋಧ ಉಕ್ಕಿ ಬಂತು. ಬೆಂಕಿಗೆ ತುಪ್ಪ ಸುರಿದರೆ ಅದು ಭುಗಿಲೇಳುವಂತೆ ಅವರ ರೋಷ ಭುಗಿಲೆದ್ದಿತು. ಅಲ್ಲಿಗೆ 20ನೇ ಸರ್ಗ ಮುಕ್ತಾಯಾಗಿದೆ. 21ನೇ ಸರ್ಗದಲ್ಲಿ ಅವರು ಕುಪಿತರಾಗಿ ಆಡಿದಂತಹ ಮಾತುಗಳ ವರ್ಣನೆ ಇದೆ. ದಶರಥನಿಗೆ ಒಂದು ಕಡೆ ಪುತ್ರ ವಾತ್ಸಲ್ಯ, ಮತ್ತೊಂದು ಕಡೆ ಮಹರ್ಷಿಯಾದಂತಹ ವಿಶ್ವಾಮಿತ್ರರ ಶಾಪದ ಭಯ. ಹಾಗಾಗಿ ಆತ ಮಾತನಾಡುವಾಗ ಗದ್ಗದ ಸ್ವರದಿಂದ ಮಾತನಾಡ್ತಿದ್ದ. ವಿಶ್ವಾಮಿತ್ರರು ಅದನ್ನು ಕೇಳಿ ರಾಜನಿಗೆ ಹೀಗೆ ಕುಪಿತರಾಗಿ ಹೇಳಿದರು. ನಾನು ಆವಾಗ ಬಂದು ಕೇಳಿದಾಗ ಯಾವ ಕಾರ್ಯವನ್ನಾದರೂ ಮಾಡಿಕೊಡ್ತೇನೆ ಅಂತ ವಾಗ್ದಾನ ಮಾಡಿದೆ. ಈಗ ಮಾಡಿದಂತಹ ಪ್ರತಿಜ್ಞೆಯನ್ನ ಪರಿತ್ಯಾಗ ಮಾಡಬೇಕು ಅಂತ ಹವಣಿಸ್ತಾ ಇದ್ದೆ. ನಿನ್ನ ಈ ಪ್ರತಿಜ್ಞಾ ಭಂಗ ಏನಿದೆ ಅದು ನಿನ್ನ ರಘುವಂಶಕ್ಕೆ ಉಚಿತವಲ್ಲ. ರಾಘವಾಣಂ ಅಯುಕ್ತೋಯಂ ಕುಲಸ್ಯಾಸ್ಯ ವಿಪರ್ಯಯ. ರಘುವಂಶದ ಮಹಾರಾಜರಿಗೆ ಕೊಟ್ಟ ಮಾತನ್ನು ಹಿಂದೆ ತೆಗೆದುಕೊಳ್ಳುವುದು ಉಚಿತವಲ್ಲ. ನೀನು ಪ್ರತಿಜ್ಞೆಯನ್ನು ತ್ಯಾಗ ಮಾಡಿದಂತಹ ಪಾಪವನ್ನು ಪಡ್ಕೊಳ್ತಿ, ನಿನಗೆ ಆ ಪಾಪವೇ ಇರಲಿ. ಯದೀದಂ ತೇ ಕ್ಷಮಂ ರಾಜನ್ ಗಮಿಷ್ಯಾಮಿ ಯಥಾಗತಂ. ನಾನು ಇಲ್ಲಿಂದ ಹೇಗೆ ಬಂದನೋ ಹಾಗೆ ಹೊರಟು ಹೋಗ್ತೇನೆ. ಮಿಥ್ಯಾ ಪ್ರತಿಜ್ಞಾ ಕಾಕುತ್ಥ ಸುಖೀಭವ ಸಬಾಂಧವ. ನಿನ್ನ ಬಂಧು ಬಾಂಧವರನ್ನ, ಮಿತ್ರರನ್ನ ಎಲ್ಲರನ್ನು ನಿನ್ನ ಜೊತೆ ಇಟ್ಟುಕೊಂಡು ನಿನ್ನ ಪ್ರತಿಜ್ಞೆಯನ್ನು ಸುಳ್ಳು ಮಾಡಿಕೊಂಡು ನೀನು ಸುಖವಾಗಿ ಬದುಕು ಅಂತ ವಿಶ್ವಾಮಿತ್ರರು ಹೊರಡಲಿಕ್ಕೆ ಉದ್ಯುಕ್ತರಾದರು. ಅವರ ಕೋಪವನ್ನ ನೋಡಿ ಭೂಮಿಯೇ ನಡಗಿತು. ದೇವತೆಗಳು ಕೂಡ ಭೀತರಾದರು. ಆಗ ವಸಿಷ್ಠರು ದಶರಥ ರಾಜನಿಗೆ ಈ ಮುಂದಿನ ಮಾತನ್ನು ಹೇಳಿದರು. ಮಹಾರಾಜನಿಗೆ, ನೀನು ವಂಶವಾದಂತಹ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ್ದಿ. ಧರ್ಮಾಚರಣೆಯಲ್ಲಿ ನೀನು ಯಮದೇವರಿಗೆ ಸಮಾನನಾಗಿದ್ದಿ, ಸತ್ಯ ಸಂಕಲ್ಪನಾಗಿದ್ದಿ. ಈ ಎಲ್ಲ ಖ್ಯಾತಿಯನ್ನು ಗಳಿಸಿರುವಂತಹ ನೀನು ನಿನ್ನ ಪ್ರತಿಜ್ಞೆಯನ್ನು ಭಗ್ನ ಮಾಡಿಕೊಂಡು ಧರ್ಮನಿಷ್ಠೆಯನ್ನು ಪರಿತ್ಯಾಗ ಮಾಡಬೇಡ. ಸತ್ಯವಾಕ್ಯ ಪರಿಪಾಲನೆಗಾಗಿ ವಿಶ್ವಾಮಿತ್ರರಿಗೆ ಕೊಟ್ಟಂತಹ ಮಾತನ್ನು ಪರಿಪಾಲಿಸು. ಸಂಶುತ್ಯಂ ಕರಿಷ್ಯಾಮೀತಿ ಅಕುರ್ವಾಣಸ್ಯ ರಾಘವ ಇಷ್ಟಾಪೂರ್ಥವದಃ ಭೂಯಾತ್ ತಸ್ಮಾತ್ ರಾಮಂ ವಿಸರ್ಜಯ.
ಬಂದಂಥವರಿಗೆ ಯಾರಾದರೂ ಒಬ್ಬರಿಗೆ ನಿಮ್ಮ ಕಾರ್ಯವನ್ನು ಮಾಡಿಕೊಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಆಮೇಲೆ ಕೊಟ್ಟ ಮಾತನ್ನು ಪರಿಪಾಲನೆ ಮಾಡದೇ ಇದ್ದರೆ ಮನುಷ್ಯ ಅಲ್ಲಿವರೆಗೆ ಮಾಡಿದಂಥ ಎಲ್ಲ ಪುಣ್ಯಗಳನ್ನು ಕೂಡ ಕಳ್ಕೋತಾನೆ. ಅಶ್ವಮೇಧ ಮೊದಲಾದಂಥ ಯಾಗಗಳನ್ನು ಮಾಡಿದಂಥ ಪುಣ್ಯವನ್ನು ಕಳ್ಕೋತಾನೆ. ಮತ್ತು ಜನರ ಅನುಕೂಲಕ್ಕಾಗಿ ಬಾವಿ ತೋಡಿಸಿದಂಥದ್ದು, ಛತ್ರಗಳನ್ನು ನಿರ್ಮಾಣ ಮಾಡಿದಂಥದ್ದು, ಇವೆಲ್ಲ ಪುಣ್ಯ ಏನಿದೆ ಇವೆಲ್ಲವನ್ನು ಕೂಡ ಕಳ್ಕೋತಾನೆ. ಇಷ್ಟಾಪೂರ್ತ, ಇಷ್ಟ ಅಂದರೆ ಯಜ್ಞಯಾಗಾದಿಗಳು, ಪೂರ್ತ ಅಂದರೆ ಬಾವಿ ತೋಡಿಸೋದು ಮೊದಲಾದ ಧರ್ಮ ಕಾರ್ಯಗಳಿಂದ ಬಂದಂಥ ಪುಣ್ಯ. ಹೀಗೆ ಎಲ್ಲ ರೀತಿಯಾದಂಥ ಪುಣ್ಯಗಳನ್ನು ಕೂಡ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮನುಷ್ಯ ಕಳ್ಕೋತಾನೆ. ಹಾಗಾಗಿ ಇಂಥ ಅನರ್ಥಕ್ಕೆ ಅವಕಾಶವಾಗದಂತೆ ರಾಮನನ್ನು ವಿಶ್ವಾಮಿತ್ರನ ಜೊತೆ ಕಳಿಸಿಕೊಡು. ರಾಮ ಅಸ್ತ್ರವಿದ್ಯೆಯನ್ನು ತಿಳಿದಿರಲಿ ಅಥವಾ ತಿಳಿದೇ ಇರಲಿ, ವಿಶ್ವಾಮಿತ್ರನ ಜೊತೆಗೆ ರಾಮ ಇದ್ದಾನೆ ಅಂದರೆ, ವಿಶ್ವಾಮಿತ್ರನ ಆಶ್ರಯದಲ್ಲಿ ರಾಮ ಇದ್ದಾನೆ ಅಂದರೆ ಯಾವ ರಾಕ್ಷಸರು ಕೂಡ ರಾಮನನ್ನ ಏನೂ ಮಾಡಲಿಕ್ಕೂ ಸಮರ್ಥರಾಗೋದಿಲ್ಲ. ಅಗ್ನಿಚಕ್ರದಿಂದ ಆವೃತವಾದಂಥ ಅಮೃತದಂತೆ ದೇವತೆಗಳು ಸ್ವರ್ಗಲೋಕದಲ್ಲಿ ಅಮೃತವನ್ನ ಸುರಕ್ಷಿತವಾಗಿಟ್ಟಿದ್ರು, ಅದು ಯಾರು ಕೈಗೂ ಸಿಗಲಾರದಂತೆ. ಹೇಗೆಂದ್ರೆ ಸುತ್ತಲೂ ಅಗ್ನಿಯ ಚಕ್ರ ಇತ್ತು, ಅದರಂತೆ ರಾಮ ಸುರಕ್ಷಿತನಾಗಿರ್ತಾನೆ. ವಿಶ್ವಾಮಿತ್ರನ ಸಾಧಾರಣ ಅಂತ ತಿಳಿಯಬೇಡ, ಇವರು ಸಶರೀರನಾದಂತಹ ಧರ್ಮದೇವತೆ. ಯಮದೇವತೆ ಪರಲೋಕದಲ್ಲಿ ಏನಿದ್ದಾನೆ ಧರ್ಮದೇವತೆ, ಆ ಧರ್ಮದೇವತೆನೇ ಈಗ ಇಲ್ಲಿ ಶರೀರ ತಾಳಿ ಭೂಲೋಕಕ್ಕೆ ಬಂದವರು. ಇವರು ಮಹಾಪರಾಕ್ರಮಿಗಳಲ್ಲಿ ಇವರು ಶ್ರೇಷ್ಠರು, ಎಲ್ಲ ವಿದ್ಯಾವಂತರಲ್ಲಿ ಅಧಿಕರು, ತಪಸ್ಸಿನಲ್ಲಿ ಉತ್ತಮರು, ನಾನಾ ವಿಧವಾದಂಥ ಶಸ್ತ್ರಾಸ್ತ್ರಗಳನ್ನು ಇವರು ತಿಳಿದವರು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ರಪಂಚದಲ್ಲಿ 3 ಲೋಕಗಳಲ್ಲಿ ವಿಶ್ವಾಮಿತ್ರನ ಶಕ್ತಿಯನ್ನ ಸರಿಯಾಗಿ ತಿಳಿದವರು ಯಾರಾದರೂ ಇದ್ದರೆ ಅದು ನಾನೇ ಅಂತ ವಸಿಷ್ಠರು ತಮ್ಮ ಹಿಂದಿನ ಇತಿಹಾಸವನ್ನು ನೆನಪು ಮಾಡಿಕೊಂಡ್ರು. ಅನೇಕ ಬಾರಿ ನಾವಿಬ್ಬರು ಕಾದಾಡಿದ್ದೆವು. ಆ ವಿಶ್ವಾಮಿತ್ರನ ಮಹತ್ವವನ್ನು ಕೂಡ ನಾನು ತಿಳಿದವನಾಗಿದ್ದೇನೆ. ಮುಂದೆ ಯಾರೂ ವಿಶ್ವಾಮಿತ್ರನ ಮಹಿಮೆಯನ್ನು ತಿಳಿಯಲಾರರು. ದೇವತೆಗಳಾಗಲಿ, ಋಷಿಗಳಾಗಲಿ, ಅಸುರ ರಾಕ್ಷಸರಾಗಲಿ, ಗಂಧರ್ವ ಯಕ್ಷರಾಗಲಿ, ಉರಗ ಕಿನ್ನರರಾಗಲಿ ಯಾರೂ ಕೂಡ ವಿಶ್ವಾಮಿತ್ರ ತಿಳಿದಿರುವಷ್ಟು ಅಸ್ತ್ರವಿದ್ಯೆಯನ್ನು ತಿಳಿದವರಲ್ಲ. ಕೃಷಾಶ್ವ ಅಂತಕ್ಕಂಥ ಒಬ್ಬ ಪ್ರಜಾಪತಿ ಹಿಂದೆ ಇದ್ದ, ಅವನ ಮಕ್ಕಳಾಗಿ ಅಸ್ತ್ರ ದೇವತೆಗಳೆಲ್ಲವೂ ಕೂಡ ಹಿಂದೆ ಅವತಾರ ಮಾಡಿದವು. ವಿಶ್ವಾಮಿತ್ರ ರಾಜ್ಯ ಆಳುತ್ತಿದ್ದಾಗ ಪರಮೇಶ್ವರ ಆ ಕೃಷಾಶ್ವನ ಮಕ್ಕಳಾದಂತಹ ಅಸ್ತ್ರ ರೂಪದಂತಹ ಮಕ್ಕಳನ್ನ ವಿಶ್ವಾಮಿತ್ರನಿಗೆ ಅನುಗ್ರಹ ಮಾಡಿದ. ಆ ಕೃಷಾಶ್ವನಿಗೆ ಮಕ್ಕಳ ರೂಪದಲ್ಲಿ ಮಹಾಸ್ತ್ರಗಳು, ದೊಡ್ಡ ದೊಡ್ಡ ಅಸ್ತ್ರಗಳು ಜನಿಸಿದವಲ್ಲ, ಅವರಿಗೆ 2 ತಾಯಂದಿರಂತೆ. ದಕ್ಷನ 2 ಮಕ್ಕಳು ಆ ಅಸ್ತ್ರಗಳು ತಾಯಂದಿರು. ಆ ಮಕ್ಕಳೆಲ್ಲರೂ ಕೂಡ ಒಂದೇ ರೂಪದವರಲ್ಲ, ನಾನಾ ರೂಪಧಾರಿಗಳು, ಮಹಾಪರಾಕ್ರಮಶಾಲಿಗಳು, ದೊಡ್ಡ ತೇಜಸ್ವಿಗಳು. ತಮ್ಮನ್ನ ಮಂತ್ರಪೂರ್ವಕವಾಗಿ ಶತ್ರುವಿನ ಮೇಲೆ ಪ್ರಯೋಗ ಮಾಡಿದ ಕೂಡಲೇ ಎದುರಾಳಿಯನ್ನ ಧ್ವಂಸ ಮಾಡಿ ಪ್ರಯೋಗ ಮಾಡಿದಂಥವನಿಗೆ ವಿಜಯವನ್ನು ಕೊಡುವಂಥ ಶಕ್ತಿ ಇದ್ದವರು. ದಕ್ಷ ಕನ್ಯೆಯರಾದಂಥ ಜಯ ಮತ್ತು ಸುಪ್ರಭಾ ಅನ್ನುವರು ಆ ಕೃಷಾಶ್ವ ಅನ್ನುವ ಪ್ರಜಾಪತಿಗೆ ಪತ್ನಿಯರಾಗಿದ್ದರು. ಅವರಿಬ್ಬರ ಗರ್ಭದಿಂದ ಈ 100 ಶಸ್ತ್ರಾಸ್ತ್ರಗಳು ಮಕ್ಕಳ ರೂಪದಲ್ಲಿ ಜನಿಸಿದರು. ಅವಳಲ್ಲಿ ಜಯ ಅನ್ನತಕ್ಕಂಥ ದಕ್ಷಕನ್ಯೆ ಏನಿದ್ದು ಆ 50 ಜನ ಮಕ್ಕಳನ್ನು ಅವಳು ಪಡೆದುಕೊಂಡ್ಲು. ಮಹಾಪರಾಕ್ರಮಿಗಳಾದಂತಹ ಅಸ್ತ್ರರೂಪರಾದಂತಹ ಮಕ್ಕಳನ್ನು ಪಡೆದುಕೊಂಡ್ಲು. ಸುಪ್ರಭಾ ಅನ್ನುವಂಥವಳು ಮತ್ತೊಬ್ಬಳು ಸಂಹಾರ ಅನ್ನುವ ಹೆಸರಿನ ಮತ್ತು 50 ಜನ ಮಕ್ಕಳನ್ನು ಪಡೆದುಕೊಂಡ್ರು. ಸಂಹಾರ ಅನ್ನುವಂಥ ಅಸ್ತ್ರ ನಿಮ್ಮ ಬತ್ತಳಿಕೆಯಲ್ಲಿದೆ ಅಂತ ಯಾರಿಗಾದ್ರೂ ಗೊತ್ತಾದರೆ ಶತ್ರುಗಳು ನಿಮ್ಮ ಕಡೆ ಮುಖ ಮಾಡಿ ಕೂಡ ನೋಡೋದಿಲ್ಲ. ಶತ್ರುಗಳು ಹಿಮ್ಮೆಟ್ಟಿ ಓಡಿ ಹೋಗಿಬಿಡ್ತಾರೆ. ಆ ಅಸ್ತ್ರಗಳ ಪ್ರಭಾವ ಹೀಗಿದೆ. ಈ 100 ಅಸ್ತ್ರಗಳ ಪ್ರಭಾವವನ್ನು ಕೂಡ ವಿಶ್ವಾಮಿತ್ರ ಯಥಾವತ್ತಾಗಿ ತಿಳಿದಿದ್ದಾನೆ. ಅಪೂರ್ವವಾದಂತಹ ಅಸ್ತ್ರಗಳನ್ನ ನಿರ್ಮಾಣ ಮಾಡುವುದರಲ್ಲೂ ಕೂಡ ಇವನು ಸಮರ್ಥನಾಗಿದ್ದಾನೆ. ಅವನಿಗೆ ಭೂತ ಭವಿಷ್ಯ ವರ್ತಮಾನ ಎಲ್ಲವೂ ಕೂಡ ತಿಳಿದಿದೆ. ತ್ರಿಕಾಲ ಜ್ಞಾನಿಯಾಗಿದ್ದಾನವನು. ಬಾಲಕನಾದಂಥ ರಾಮನಿಗೆ ಏನಾಗಿ ಬಿಡ್ತದೆ ಅಂತ ನೀನು ಚಿಂತೆ ಮಾಡಬೇಕಾಗಿಲ್ಲ. ಆ ರಾಕ್ಷಸರನ್ನ ನಿಗ್ರಹ ಮಾಡಲಿಕ್ಕೆ ಸ್ವಯಂ ವಿಶ್ವಾಮಿತ್ರನೇ ಸಮರ್ಥ ಅನ್ನೋದ್ರಲ್ಲಿ ಏನು ಸಂಶಯ ಇಲ್ಲ. ಆದರೂ ಆತ ಆ
ಕಾರ್ಯವನ್ನು ಈಗ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನಿನ್ನ ಮಗನಿಗೆ ಹಿತ ಮಾಡುವುದಕ್ಕಾಗಿ, ನಿನ್ನ ಮಗನ ಕಲ್ಯಾಣಕ್ಕಾಗಿ ಅವನು ಇಲ್ಲಿಗೆ ಬಂದಿದ್ದಾನೆ. ಬಂದು ಮಗನನ್ನು ಕಳಿಸಿಕೊಡು ಅಂತ ಯಾಚನೆ ಮಾಡ್ತಿದ್ದಾನೆ. ಹೀಗೆ ಪುರೋಹಿತರಾದಂಥ ವಸಿಷ್ಠರು ಹೇಳಿದ ಮಾತನ್ನು ಕೇಳಿ ದಶರಥನ ಮನಸ್ಸು ಪ್ರಸನ್ನ ಆಯಿತು, ಬಹಳವಾಗಿ ಆನಂದ ಆಯಿತು ಅವನಿಗೆ. ರಾಮನನ್ನ ವಿಶ್ವಾಮಿತ್ರರಿಗೆ ಒಪ್ಪಿಸಬೇಕು ಅಂತ ಆತ ಆಗ ನಿರ್ಧಾರ ಮಾಡಿದ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 21ನೇ ಸರ್ಗ ಮುಕ್ತಾಯವಾಗಿದೆ. ವಾಲ್ಮೀಕಿ ಪ್ರಣೀತವಾದಂತಹ ರಾಮಾಯಣವನ್ನ ರಾಮನ ಸನ್ನಿಧಾನದಲ್ಲಿ ಲವಕುಶರು ಹಾಡ್ತಿದ್ರಲ್ಲ, ಅದು ಒಟ್ಟಾರೆ 32 ದಿವಸ ಹಾಡಿದ್ರು. ಈ 21 ಸರ್ಗ ಈಗೇನು ಮುಗೀತಲ್ಲ, ಇಲ್ಲಿಗೆ ಇದು ಮೊದಲನೇ ದಿವಸದ ಕಥೆ ಇಲ್ಲಿಗೆ ಮುಗಿಯಿತು ಅಂತ ಒಂದು ಪ್ರತೀತಿ ಇದೆ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಮಾತೇನಿಲ್ಲ, ಅದು ಹಾಗೊಂದು ಪ್ರಸಿದ್ಧಿ ಇದೆ. 24,000 ರಾಮಾಯಣದ ಶ್ಲೋಕಗಳ ಪೈಕಿ 755 ಶ್ಲೋಕಗಳು ಇಲ್ಲಿಗೆ ಸಮಾಪ್ತ ಆಗಿವೆ. ವಸಿಷ್ಠರು ಹೇಳಿದಂತೆ ಆ ದಶರಥ ಲಕ್ಷ್ಮಣ ಸಮೇತನಾದಂಥ ರಾಮನನ್ನ ಕರ್ಕೊಂಡು ಬನ್ನಿ ಅಂತ ಸೇವಕರಿಗೆ ಹೇಳಿದ. ರಾಮ ತಾಯಿಯಾದಂಥ ಕೌಸಲ್ಯಿಂದ, ತಂದೆಯಾದಂಥ ದಶರಥನಿಂದ ಆಶೀರ್ವಾದಗಳನ್ನು ಪಡೆದುಕೊಂಡ. ಪುರೋಹಿತರಾದಂಥ ವಸಿಷ್ಠರು ಮಂಗಲ ಮಂತ್ರಗಳಿಂದ, ಸುರಕ್ಷೆಯನ್ನು ಕೊಡುವಂಥ ಮಂತ್ರಗಳಿಂದ ರಾಜಪುತ್ರನಾದಂಥ ರಾಮನನ್ನ ಅಭಿಮಂತ್ರಣ ಮಾಡಿದರು. ವಿಶ್ವಾಮಿತ್ರ ತನ್ನ ಮಗನನ್ನ ತಬ್ಬಿ ಆಲಿಂಗನೆ ಮಾಡಿಕೊಂಡು ಅವನ ತಲೆಯನ್ನ ಮೂಸಿ ನೋಡಿ ರಾಮನನ್ನು ವಿಶ್ವಾಮಿತ್ರರಿಗೆ ಒಪ್ಪಿಸಿದ. ರಾಮ ವಿಶ್ವಾಮಿತ್ರದ ಬಳಿಗೆ ಬಂದಾಗ ವಾಯು ಪ್ರಸನ್ನವಾದ ರೀತಿಯಲ್ಲಿ ಎಲ್ಲ ಕಡೆ ಕೂಡ ಬೀಸಲಿಕ್ಕೆ ಪ್ರಾರಂಭ ಮಾಡಿತು. ದೇವದುಂದುಬಿಗಳು ನಾದ ಮಾಡಿದವು, ಪುಷ್ಪವೃಷ್ಟಿಯಾಯಿತು. ವಿಶ್ವಾಮಿತ್ರರು ಮುಂದೆ ಹೋಗ್ತಾ ಇದ್ರು, ಅವರನ್ನ ಹಿಂಬಾಲಿಸಿ ರಾಮ ಹಿಂದೆ ಹೋಗ್ತಿದ್ದ. ಲಕ್ಷ್ಮಣ ರಾಮನನ್ನು ಹಿಂಬಾಲಿಸಿ ನಡೆದ. ರಾಮ ಲಕ್ಷ್ಮಣ ಇಬ್ಬರೂ ಕೂಡ ತಮ್ಮ 2 ಹೆಗಲುಗಳಿಗೆ ಬತ್ತಳಿಕೆಯನ್ನು ಕಟ್ಕೊಂಡಿದ್ರು. ಬರೀ ಒಂದು ಬತ್ತಳಿಕೆ ಅಲ್ಲ, ಈ ಹೆಗಲಿಗೊಂದು ಈ ಹೆಗಲಿಗೊಂದು, ಹೀಗೆ 2 ಬತ್ತಳಿಕೆಗಳವರಿಗೆ. ಅವರ ವೇಷ ಮತ್ತು ಆಕಾರಗಳನ್ನು ನೋಡಿದರೆ ಅವರು 3 ತಲೆಯುಳ್ಳಂತಹ ಸರ್ಪದಂತೆ ಕಾಣ್ತಾ ಇದ್ರು. ಸರ್ಪಕ್ಕೆ 3 ಹೆಡೆ ಇರ್ತದಲ್ಲ, ಒಂದು ಅವರ ತಲೆ, ರಾಮಲಕ್ಷ್ಮಣಾದಿಗಳ ತಲೆ ಒಂದು, ಆ ಕಡೆ ಕಡೆ ಇರುವಂತಹ 2 ಬತ್ತಳಿಕೆಗಳು 2, ಹೀಗೆ 3 ಹೆಡೆಯಿಂದ ಕೂಡಿದಂಥ ಸರ್ಪದಂತೆ ಅವರು ಕಂಡು ಬರ್ತಾ ಇದ್ರು. ಹೆಗಲಿಗೆ ಬತ್ತಳಿಕೆ ಇಲ್ಲಿ ಹಿಂದೆ ಬೆನ್ನ ಮೇಲೆ ಇರ್ತದಲ್ಲ, ಆ ಬಿಲ್ಲು ಇಲ್ಲಿ ಹೆಗಲಿಗೆ ನೇತಾಡ್ತಿರ್ತದೆ, ಅಥವಾ ಕೆಲವೊಂದು ಕೈಯಲ್ಲಿ ಇರ್ತದೆ ಸಾಮಾನ್ಯವಾಗಿ. ಧನುಷ್ಪಾಣಿಗಳಾಗಿ ದಿವ್ಯಾಲಂಕಾರ ಸಮೇತರಾಗಿ ಕೈ ಕವಚವನ್ನು ಹಾಕೊಂಡಿದ್ರು ಅಂತ ವರ್ಣನೆ ಇದೆ. ಬದ್ಧ ಗೋದಾಂಗುಲಿ ಪ್ರಾಣವು ಅಂತ ಕರೀತಾರೆ. ಗೋಧ ಅಂದ್ರೆ ಉಡ, ನೀರುಡ. ಉಡ ಅಂತ ಏನು ಪ್ರಾಣಿ ಇರ್ತದಲ್ಲ, ಆ ಉಡದ ಚರ್ಮದಿಂದ ಮಾಡಿದಂತಹ ಬೆರಳು ರಕ್ಷಣೆಯ ಚೀಲ. ಧನುಸ್ಸಿನ ಹಗ್ಗ ಬಹಳ ಬಿರುಸಾಗಿರ್ತದಲ್ಲ, ಹಗ್ಗ ಬಾಣ ಇದನ್ನು ಎಳೆದಾಗ ಕೈಗೆ ನೋವಾಗಬಾರ್ದು, ಬೆರಳುಗಳಿಗೆ ನೋವಾಗಬಾರ್ದು ಅಂತ ಅವ್ರು ಹಾಕೊಳ್ಳುವಂಥ ಒಂದು ಕೈ ಕವಚ ಅದು. ಅದನ್ನು ಹಾಕ್ಕೊಂಡಿದ್ರು. ಸರಯೂ ನದಿಯ ತೀರಕ್ಕೆ ಅವರು ಬಂದರು. ಸರಯೂ ನದಿಯ ದಕ್ಷಿಣ ತೀರದಲ್ಲಿ 1.5 ಯೋಜನದಷ್ಟು ಅವರು ಪ್ರಯಾಣ ಮಾಡಿದರು. ಆಗ ವಿಶ್ವಾಮಿತ್ರರು ರಾಮನಿಗೆ ಈ ಮುಂದಿನ ಮಾತನ್ನು ಹೇಳಿದರು. ರಾಮನೇ, ಈಗ ಶುದ್ಧಾಚಮನ ಮಾಡು. ನಿನಗೆ ಈಗ ಮಹಾವಿದ್ಯೆಗಳನ್ನು ಉಪದೇಶ ಮಾಡುವಂತಹ ಮುಹೂರ್ತ ಬಂದಿದೆ. ಮುಹೂರ್ತ ಮೀರಿ ಹೋಗಬಾರ್ದು. ಬಲ ಮತ್ತು ಅತಿಬಲ ಅನ್ನುವಂಥ 2 ಮಂತ್ರಗಳನ್ನು ನೀನಿಗೆ ನಾನು ಉಪದೇಶ ಮಾಡುವನಿದ್ದೇನೆ. ಅದರ ಫಲ ಏನು ಅಂತ ಮೊದಲು ಹೇಳ್ತೇನೆ, ಅದನ್ನು ಕೇಳು. ಎಷ್ಟೇ ನಡೆದ್ರು, ಎಷ್ಟೇ ಯುದ್ಧ ಮಾಡಿದ್ರು ಶ್ರಮ ಆಗಿರಬಾರ್ದು, ಅದು ಅದರ ಫಲ. ಜ್ವರ ಮೊದಲಾದ ಉಪದ್ರವಗಳು ಹತ್ತಿರ ಕೂಡ ಸುಳಿಯಬಾರದು. ಈ ವಿದ್ಯೆಗಳುಳ್ಳಂತಹ ಮನುಷ್ಯ ಯಾವತ್ತೂ ಕೂಡ ಕಾಂತಿಹೀನನಾಗೋದಿಲ್ಲ. ಮಲಗಿರಲಿ ಅಥವಾ ಅಸ್ತವ್ಯಸ್ತ ಮನಸ್ಕನಾಗಿರಲಿ, ಯುದ್ಧಕ್ಕೆ ತಯಾರಾಗಿರಲಿ ಅಥವಾ ಆಗದೇ ಇರಲಿ, ಯಾವ ರಾಕ್ಷಸರು ಯಾವ ಎದುರಾಳಿಯೂ ಅವರಿಗೆ ಏನು ಮಾಡಲಾರ. ಮಹಾಮಂತ್ರವನ್ನು ಪುರಸ್ಕರಣ ಮಾಡಿ ಈ 2 ವಿದ್ಯೆಗಳನ್ನ ಸಿದ್ಧಿ ಪಡ್ಕೊಂಡ್ರೆ ಅವನಿಗೆ ಬರುವಂತಹ ಬಾಹುಬಲ ಬೇರೆ ಯಾರಿಗೂ ಈ ಪೃಥ್ವಿಯಲ್ಲಿ ಇರೋದಿಲ್ಲ.
ಈ ವಿದ್ಯೆಯನ್ನು ನೀವು ಸಾಧನೆ ಮಾಡಿಕೊಳ್ಳೋದ್ರಿಂದ ಮೂರು ಲೋಕದಲ್ಲಿಯೂ ನಿನಗೆ ಸಮಾನರಾದಂಥವ್ರು ಯಾರೂ ಇರೋದಿಲ್ಲ. ಸೌಭಾಗ್ಯದಲ್ಲಿ, ಸಾಮರ್ಥ್ಯದಲ್ಲಿ, ಐಹಿಕ ಸುಖ ಮತ್ತು ಆಮುಷ್ಟಿಕ ಸುಖ, ಐಹಿಕ ಜ್ಞಾನ ಮತ್ತು ಆಮುಷ್ಟಿಕ ಜ್ಞಾನದಲ್ಲಿ, ಅಂದರೆ ಇಹಲೋಕದ ಜ್ಞಾನ ಮತ್ತು ಪರಲೋಕದ ಜ್ಞಾನ, ಇವುಗಳಲ್ಲಿ, ಬುದ್ಧಿಶಕ್ತಿಯಲ್ಲಿ, ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ವಾದ ವಿವಾದಗಳು ನಡೆದಾಗ, ಚರ್ಚೆ ನಡೆದಾಗ ಅಲ್ಲಿ ಪ್ರತ್ಯುತ್ತರ ಕೊಡಬೇಕಾಗ, ಬೇಕಾದಷ್ಟು ದೊಡ್ಡ ದೊಡ್ಡ ಪಂಡಿತರೇ ಆಗಿದ್ರೂ ಕೂಡ ಕೆಲವೊಮ್ಮೆ ಬುದ್ಧಿಗೆ ವಿಸ್ಮರಣೆ ಆಗಿ ಅಥವಾ ಮಾತಿನ ಪ್ರಮಾದದಿಂದಾಗಿ ಚರ್ಚೆ ನಡೆದಾಗ ಏನು ಉತ್ತರ ಹೇಳಬೇಕು ಅಂತ ತಿಳಿಯದಂಗಾಗ್ತದೆ. ಕೆಲವು ಸರಿ ಉತ್ತರ ಹೊಡೆದಿದ್ರೂ ಕೂಡ ಅದಕ್ಕೆ ಸರಿಯಾದಂಥ ಶಬ್ದದ ರೂಪವನ್ನು ಕೊಡಲಿಕ್ಕೆ ಮನುಷ್ಯ ಸೋಲ್ತಿರ್ತಾನೆ. ಇಂಥವೆಲ್ಲ ನೋಡಿರ್ತೇವೆ. ಆದರೆ ಆ ಅಸ್ತ್ರಗಳ ಜ್ಞಾನದಿಂದ, ಅಸ್ತ್ರಗಳ ಸಾಧನೆಯಿಂದ ಇಂಥ ಯಾವುದೇ ತೊಂದರೆಗಳು ಮನುಷ್ಯನಿಗೆ ಬರೋದಿಲ್ಲ. ಈ ಹಿಂದೊಮ್ಮೆ ಕೆಲವು ಬಾರಿ ಹೇಳಿದ್ದೆ, ಅದನ್ನು ಮತ್ತೊಂದು ಸರಿ ನೆನಪು ಮಾಡ್ಕೊಳ್ಬೇಕು. ಈಗಿನ ಕಾಲದಲ್ಲಿ ಯುದ್ಧ ಮಾಡುವಂಥ ವ್ಯಕ್ತಿಗಳು ಬೇರೆ, ನೀತಿ ನಿರೂಪಣೆ ಮಾಡಿ ಆಡಳಿತ ಮಾಡುವಂಥ ವ್ಯಕ್ತಿಗಳು ಬೇರೆ. ಇದು ಆಧುನಿಕ ರಾಜ್ಯಶಾಸ್ತ್ರದ ಪದ್ಧತಿ. ಇದು ನೀತಿ ನಿರೂಪಣೆ ಮಾಡುವವರು ತೀರಾ ಕೆಲವು ವಯಸ್ಸಾದವರು ಇರ್ತಾರೆ, ಅವರಿಗೆ ಸರಿಯಾಗಿ ನಡೆದಾಡಲಿಕ್ಕೂ ಬರ್ತಿರೋದಿಲ್ಲ. ಅವ್ರನ್ನ ಮತ್ತೊಬ್ಬರು ಕೈ ಹಿಡಿದುಕೊಂಡು ಮುನ್ನಡೆಸಬೇಕಾಗಿರ್ತದೆ. ಯಾರು ಶಸ್ತ್ರಾಸ್ತ್ರವನ್ನು ಹಿಡಿದು ರಣಾಂಗಣದಲ್ಲಿ ಯುದ್ಧ ಮಾಡುವವರು ಇರ್ತಾರೆ, ಅವರಿಗೆ ನೀತಿ ನಿರೂಪಣೆ ಮಾಡುವಂಥ ಜವಾಬ್ದಾರಿ ಈಗಿನ ರಾಜ್ಯಶಾಸ್ತ್ರದ ಪ್ರಕಾರ ಇಲ್ಲ. ಆದರೆ ಆಗ ನೀತಿಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಯುದ್ಧಶಾಸ್ತ್ರ ಇವೆಲ್ಲದರಲ್ಲೂ ಪಾರಂಗತನಾದವನೇ ರಾಜ ಆಗಿರಬೇಕಾಗಿತ್ತು ಮತ್ತು ಅವೆಲ್ಲದರಲ್ಲೂ ಪಾರಂಗತರಾದವರೇ ಮಂತ್ರಿಗಳಾಗಿರ್ಬೇಕಾಗಿತ್ತು. ಹಿಂದೊಮ್ಮೆ ದಶರಥನ ಮಂತ್ರಿಗಳ ಸಾಮರ್ಥ್ಯ ಎಂಥದ್ದು ಅಂತ ನೋಡುವಾಗ ನಾವು ನೋಡಿದ್ವಿ. ಅದಕ್ಕಾಗಿ ಅವರಿಗೆ, ರಾಜರಾದವರಿಗೆ, ಆಡಳಿತಗಾರರಾದವರಿಗೆ ಇವೆಲ್ಲ ರೀತಿಯ ಶಕ್ತಿಗಳು ಕೂಡ ಇರಬೇಕು ಅಂತ ಅವಕಾಶ. ಅಂತೂ ಆ ಅಸ್ತ್ರಗಳು ಅವು ಸಾಧಾರಣವಾದಂತಹ ಕಬ್ಬಿಣದ ಅಥವಾ ಲೋಹದ ಅಸ್ತ್ರಗಳಲ್ಲ, ಅವು ದೇವತಾರೂಪಿಗಳಾದಂಥ ಅಸ್ತ್ರಗಳಾದ್ರಿಂದ ಅಸ್ತ್ರವನ್ನು ಸಾಧನೆ ಮಾಡಿಕೊಂಡವನಿಗೆ ಬರೇ ದೈಹಿಕ ಬಲ, ಅಸ್ತ್ರ ಬಲ ಅಷ್ಟೇ ಅಲ್ಲ, ಅವನಿಗೆ ತತ್ವಜ್ಞಾನವನ್ನು ಕೂಡ ಕೊಡುವುದರಲ್ಲಿ ಆ ಅಸ್ತ್ರಗಳು ಸಮರ್ಥಗಳು. ಹಾಗಾಗಿ ಅರ್ಜುನ ಮೊದಲಾದವರು, ರಾಮಲಕ್ಷ್ಮಣಾದಿಗಳು, ಇಂಥ ದೊಡ್ಡ ದೊಡ್ಡ ಅಸ್ತ್ರವೇತ್ತರೆಲ್ಲರೂ ಕೂಡ ಮಹಾಜ್ಞಾನಿಗಳು ಆಗಿದ್ದರು ಈ ಕಾರಣಕ್ಕಾಗಿ. ಎಲ್ಲ ಜ್ಞಾನಗಳಿಗೂ ಈ ಜ್ಞಾನ ಏನಿದೆ ತಾಯಿ ಅಂತೆ. ಬಲ ಮತ್ತು ಅತಿಬಲ ಅನ್ನೋ ಎರಡು ವಿದ್ಯೆಗಳು, ಉಳಿದೆಲ್ಲ ಅಸ್ತ್ರ ವಿದ್ಯೆಗಳಿಗೆ ತಾಯಿ ಅಂತೆ. ಇವನ್ನ ನೀನು ಕರಗತ ಮಾಡಿಕೊಂಡ್ರೆ ನಿನ್ನ ಸಮಾನರೇ ಈ ಜಗತ್ತಿನಲ್ಲಿ ಯಾರೂ ಇರೋದಿಲ್ಲ. ಇಷ್ಟು ಮಾತ್ರ ಅಲ್ಲ, ನಿನಗೆ ಹಸಿವು ಬಾಯಾರಿಕೆ ಆಗೋದಿಲ್ಲ ಯುದ್ಧದಲ್ಲಿ ಮುಂದೆ. ಸರ್ವ ಲೋಕಗಳ ರಕ್ಷಣೆಗಾಗಿ ನೀನು ಈ ಮಂತ್ರಗಳನ್ನು ಸ್ವೀಕಾರ ಮಾಡು. ನೀನು ಈ ಮಂತ್ರಗಳನ್ನು ಸ್ವೀಕಾರ ಮಾಡದೇ ಇದ್ರೆ ನಿನಗೇನು ತೊಂದರೆ ಇಲ್ಲ, ನಿನಗೇನದ್ರಿಂದ ಕುಂದು ಇಲ್ಲ, ಕೊರತೆಯೂ ಇಲ್ಲ. ನೀನು ಆ ಮಂತ್ರಗಳನ್ನು ಸ್ವೀಕಾರ ಮಾಡುವುದರ ಮೂಲಕ ಮಂತ್ರಾಭಿಮಾನಿ ದೇವತೆಗಳೇನಿದ್ದಾರೆ ಅವರಿಗೆ ಅನುಗ್ರಹ ಮಾಡು ಮತ್ತು ಆ ಮೂಲಕವಾಗಿ ರಾಕ್ಷಸರನ್ನು ಸಂಹಾರ ಮಾಡಿ ಜಗತ್ತನ್ನು ರಕ್ಷಿಸು. ಇದರ ಪುರಸ್ಕರಣೆಯಿಂದ ನಿನಗೆ ಎಲ್ಲ ರೀತಿಯಾದಂಥ ಯಶಸ್ಸು ಕೂಡ ಸಿಗೋದಿದೆ. ಈ ಎರಡೂ ವಿದ್ಯೆಗಳು ಕೂಡ ಸಾಕ್ಷಾತ್ ಪಿತಾಮಹನ ಮಕ್ಕಳಾಗಿದ್ದಾರೆ. ನೀನು ಈ ವಿದ್ಯೆಯನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯನಾದಂಥ ಪಾತ್ರನಾಗಿದ್ದಿ. ಅನೇಕ ಫಲಗಳು, ಅನೇಕ ಗುಣಗಳು ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ರಿಂದ ನಿನಗೆ ಮುಂದೆ ಬರಬೇಕಾದಂಥ ಫಲಗಳೇನಿವೆ ಆ ಫಲಗಳನ್ನು ಈಗಾಗಲೇ ನೀನು ಪಡ್ಕೊಂಡಿದ್ದೆ. ನಿನಗೆ ಈ ವಿದ್ಯೆಯಿಂದ ಆಗಬೇಕಾದಂಥ ದೊಡ್ಡ ಪ್ರಯೋಜನವೇನಿಲ್ಲ. ಆದರೂ ಕೂಡ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಾಗಿ ಈ ಮಂತ್ರಗಳನ್ನು ನೀನು ಸ್ವೀಕಾರ ಮಾಡುವಂತೆ ವಿಶ್ವಾಮಿತ್ರರು ಹೇಳಿದರು. ರಾಮ ಕೈಕಾಲುಗಳನ್ನು ತೊಳೆದುಕೊಂಡು ಶುದ್ಧಾಚಮನ ಮಾಡಿ ಮಹಾಮುನಿಗಳಾದಂತಹ ವಿಶ್ವಾಮಿತ್ರರ ಸಮ್ಮುಖದಲ್ಲಿ ಕುಳಿತುಕೊಂಡು ಬಲ ಮತ್ತು ಅತಿಬಲ ಅನ್ನುವಂತಹ ಮೂಲ ಮಂತ್ರಗಳ ಉಪದೇಶವನ್ನು ಆತ್ಮಜ್ಞಾನಿಯಾದಂತಹ ವಿಶ್ವಾಮಿತ್ರನಿಂದ ಪಡೆದುಕೊಂಡ. ಬಲ ಮತ್ತು ಅತಿಬಲ ಅನ್ನುವಂತಹ ವಿದ್ಯಾಭಿಮಾನಿ ದೇವತೆಗಳು ರಾಮನೆದುರಿಗೆ ಬಂದು ಮಂದಹಾಸದಿಂದ ವಿನಯಪೂರ್ವಕವಾಗಿ ಆತನ ಶರೀರದಲ್ಲಿ ಸೇರಿಕೊಂಡವು. ಮೊದಲೇ ತೇಜಸ್ವಿ ಆಗಿದ್ದಂಥ ರಾಮ ಶರತ್ಕಾಲದ ಸೂರ್ಯನಂತೆ ಮತ್ತೆ ಬೆಳಗಿದ. ಉಪದೇಶ ಆದ ಮೇಲೆ ಆ ವಿದ್ಯಾಗುರುಗಳಿಗೆ ಮಾಡಬೇಕಾದಂಥ ಸೇವೆಯನ್ನೆಲ್ಲ ರಾಮ ಮಾಡಿದ್ನು. ಗುರುಗಳಿಂದ ಪುಗ್ಸೆಟ್ಟೆ ವಿದ್ಯೆಯನ್ನು ಕಲಿಬಾರದು, ಆ ವಿದ್ಯೆಯನ್ನು ಕಲಿಸಿದಂಥ ಗುರುಗಳಿಗೆ ತಕ್ಕಂಥ ಗುರುದಕ್ಷಿಣೆಯನ್ನು ಅವರ ಸೇವೆಯನ್ನೆಲ್ಲ ಮಾಡಬೇಕು ಅಂತಿದೆ ಶಾಸ್ತ್ರ. ಅಂಥ ಸೇವೆಯನ್ನೆಲ್ಲ ಆತ ಮಾಡಿದ. ದುರಭೀತ ವಿಷಂ ವಿದ್ಯಾ ಅಂತ ಒಂದು ಸುಭಾಷಿತ.
ಯಾವುದೇ ವಿದ್ಯೆಯನ್ನಾಗಲಿ ಸಲ್ಲದ ರೀತಿಯಿಂದ ಅದನ್ನು ಕಲೀಲಿಕ್ಕೆ ಹೋದರೆ ಆ ವಿದ್ಯೆ ನಮಗೆ ವಿಷ ಆಗಿ ಪರಿಣಮಿಸ್ತದೆ. ಅದರಿಂದ ನಮಗೆ ಪ್ರಯೋಜನವಿಲ್ಲ, ಮತ್ತೊಬ್ಬರಿಗೂ ಅದು ಕಂಟಕ. ಅದು ತತ್ವಜ್ಞಾನವಿರಲಿ ಅಥವಾ ಬೇರೆ ಯಾವುದೇ ಐಹಿಕ ಶಿಕ್ಷಣವಿರಲಿ, ಸಲ್ಲದ ರೀತಿಯಿಂದ ಅದನ್ನು ಕಲೀಲಿಕ್ಕೆ ಹೋದರೆ ಅದರಿಂದ ಆಗಬೇಕಾದಂಥ ಪ್ರಯೋಜನ ಆಗೋದಿಲ್ಲ. ಹೊಟ್ಟೆ ಹೊರೆಯಲಿಕ್ಕೆ ಉಪಯೋಗ ಆಗಬಹುದು, ಆಗಬೇಕಾದಂತಹ ಅದರ ಮೂಲ ಪ್ರಯೋಜನ ಆಗೋದಿಲ್ಲ. ಅದಕ್ಕಾಗಿ ಗುರು ಶುಶ್ರೂಷೆಯ ವಿದ್ಯಾ ನಚ ಅನ್ಯಥ ಅಂತ ನಾವೇನು ಕೇಳ್ತೀವಿ, ಅದಂತೆ ಗುರುಗಳಿಗೆ ಸೇವೆ ಮಾಡಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಪಡ್ಕೊಳ್ಳುವಂಥ ವಿದ್ಯೆನೇ ಬಲವತ್ತರವಾದದ್ದು. ಸರಿಯು ನದಿಯ ತೀರದಲ್ಲಿ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಆ ರಾತ್ರಿಯನ್ನು ಸುಖವಾಗಿ ಕಳೆದರು. ಚಕ್ರವರ್ತಿಯ ಪುತ್ರರಾಗಿ ಹಂಸತೂಲಿಕಾ ತಲ್ಪದ ಮೇಲೆ ಮಲ್ಕೊಳ್ಬೇಕಾದವರು ತಮಗೆ ಅಯೋಗ್ಯವಾದಂಥ ಯಾವುದೊಂದು ಹುಲ್ಲಿನ ಹಾಸಿಗೆ ಮೇಲೆ ಮಲ್ಕೊಂಡಿದ್ರು, ಅವರು ದರ್ಜೆಯ ಹಾಸಿಗೆ ಮೇಲೆ. ಆದರೆ ವಿಶ್ವಾಮಿತ್ರನ ಹಿತನುಡಿಗಳನ್ನು ಅವ್ರು ಕೇಳ್ತಾ ಇದ್ರಾದ್ರಿಂದ ಅವರಿಗೆ ಯಾವುದೇ ರೀತಿಯಾದಂಥ ಸಂಕಟ ಆಗಲಿಲ್ಲ, ಯಾವುದೇ ರೀತಿಯಾದಂಥ ದುಃಖವೂ ಆಗಲಿಲ್ಲ. ಅಲ್ಲಿಗೆ 22ನೇ ಸರ್ಗ ಮುಕ್ತಾಯವಾಗಿದೆ. ಆನಂದ ರಾಮಾಯಣದಲ್ಲಿ ಜಗ್ಮತುರು ಯಜ್ಞ ರಕ್ಷಾರ್ಥಂ ಗಾದಿಜೇನ ರಥಸ್ಥಿತವು ತತಃ ಪ್ರಹೃಷ್ಟವು ಗಾಧೇಯ ಸ್ಯತ್ವ ಕಾಮಾಶ್ರಮೇ ಪಥಿ ಅಂತ ನಾವು ಈ ಮಾತನ್ನು ಗಮನಿಸಬೇಕು. ನಡೆದುಕೊಂಡು ಹೋಗ್ತಾರೆ ಅಂತ ಕಾಣಿಸ್ತದೆ ವಾಲ್ಮೀಕಿ ರಾಮಾಯಣದಲ್ಲಿ. ವಿಶ್ವಾಮಿತ್ರ ರಾಮ ಲಕ್ಷ್ಮಣರಿಬ್ಬರು ಕೂಡ ರಥದಲ್ಲಿ ಕೂತ್ಕೊಂಡು ಹೋಗಿದ್ದು ವರ್ಣನೆ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡೋದಿಲ್ಲ. ಆದರೆ ಆನಂದ ರಾಮಾಯಣದ ಪ್ರಕಾರ ರಥದಲ್ಲಿ ಕುಳಿತುಕೊಂಡು ರಾಮ ಲಕ್ಷ್ಮಣರಿಬ್ಬರು ಕೂಡ ಹೊರಟರು, ರಥಸ್ಥವು ಅಂತ ಈಗ ವರ್ಣನೆ ಇದೆ. ದಾರಿಯಲ್ಲಿ ಕಾಮಾಶ್ರಮ ಅನ್ನುವಂಥ ಜಾಗದಲ್ಲಿ ಬೆಳಿಗ್ಗೆ ಅವರು ಎದ್ದವರಾಗಿ ಸ್ನಾನ ಮೊದಲಾದವುಗಳನ್ನು ಮಾಡಿ ರಾಮ ಲಕ್ಷ್ಮಣರು ವಿವಿಧ ವಿದ್ಯೆಗಳನ್ನು ಆ ವಿಶ್ವಾಮಿತ್ರರಿಂದ ಅಭ್ಯಾಸ ಮಾಡಿದರು. ಪ್ರಭಾತೆ ಸ್ನಾತಯೋ ಸ್ನಾತಃ ಪ್ರಾದಾದ್ ವಿದ್ಯಾ ತಯೋರ್ಮುದ ಮಾಹೇಶ್ವರೀಂ ಚ ಸದ್ವಿದ್ಯಾಂ ಧನುರ್ವಿದ್ಯಾ ಪುರಸ್ಸರಾಂ. ಮಹೇಶ್ವರನಿಗೆ ಸಂಬಂಧಪಟ್ಟದ್ದು, ಈಶ್ವರನಿಗೆ ಸಂಬಂಧಪಟ್ಟಂತಹ ವಿದ್ಯೆಯನ್ನು ಅವರಿಬ್ಬರಿಗೆ ಆ ವಿಶ್ವಾಮಿತ್ರರು ಅಭ್ಯಾಸ ಮಾಡಿಸಿದರು. ಶಾಸ್ತ್ರೀಂ ಆಸ್ತ್ರೀಂ ಲೌಕಿಕೀಂ ಚ ರಥವಿದ್ಯಾಂ ಗಜೋದ್ಭವಾಂ. ಆನೆಗಳ ಮೇಲೆ ಸವಾರಿ ಮಾಡಬೇಕಾದ ವಿದ್ಯೆ, ಕುದುರೆಗಳ ಸವಾರಿ, ಅಸ್ತ್ರವಿದ್ಯೆ, ಶಸ್ತ್ರವಿದ್ಯೆ, ಲೌಕಿಕ ವಿದ್ಯೆ, ಗದಾವಿದ್ಯೆ, ಮಂತ್ರ ಆಹ್ವಾನ ವಿಸರ್ಜನೆ. ಮಂತ್ರಗಳನ್ನು ಅಸ್ತ್ರಗಳನ್ನು ಕೈಯಲ್ಲಿ ತೆಗೆದುಕೊಂಡು ಅವುಗಳಲ್ಲಿ ಮಂತ್ರಾಭಿಮಾನ ದೇವತೆಗಳನ್ನು ಆವಾಹನೆ ಮಾಡಿ ಪ್ರಯೋಗ ಮಾಡೋದು, ಆ ಪ್ರಯೋಜನ ಆದ ಬಳಿಕ ಅವುಗಳನ್ನು ವಿಸರ್ಜನೆ ಮಾಡೋದು. ಇದನ್ನೆಲ್ಲವನ್ನು ಕೂಡ ವಿಶ್ವಾಮಿತ್ರರು ಕಲಿಸಿದರು. ಕ್ಷುಟ್ ತ್ರಿಟ್ ಶ್ರಮ ವಿಲೋಪಿನ್ಯವು ಬಲಾಂ ಅತಿ ಬಲಾಮಪಿ. ಹಸಿವೆ, ನೀರಡಿಕೆ, ಶ್ರಮ ಇವೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥ ಬಲ ಮತ್ತು ಅತಿಬಲ ಅನ್ನುವ ವಿದ್ಯೆಗಳನ್ನು ಕೂಡ ಕಲಿಸಿದರು. ಅದಾದ ಬಳಿಕ ವಾಲ್ಮೀಕಿ ರಾಮಾಯಣದ 23ನೇ ಸರ್ಗವನ್ನು ಗಮನಿಸಬೇಕು. ಪ್ರಭಾತಾಯಾಂತು ಸರ್ವರ್ಯಾಂ ವಿಶ್ವಾಮಿತ್ರೋ ಮಹಾಮುನಿ ಅಭ್ಯಭಾಷತ ಕಾಕುತ್ಸ್ಥೌ ಶಯಾನೌ ಪರ್ಣ ಸಂಸ್ಥರೆ. ರಾತ್ರಿ ಕಳೆದ ಸುಪ್ರಭಾತ ಆಯಿತು. ದರ್ಭೆ ಮತ್ತು ತಲೆಗೆರೆಗಳ ಮೇಲೆ ಮಲ್ಕೊಂಡಿದ್ರು ರಾಮ ಲಕ್ಷ್ಮಣರು. ಅವರನ್ನ ಕುರಿತು ವಿಶ್ವಾಮಿತ್ರರು ಈ ಮುಂದಿನ ಮಾತನ್ನು ಹೇಳಿದರು. ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಅಂತ ಈ ಶ್ಲೋಕ ಏನಿದೆ, ಅದು ಸುಪ್ರಭಾತದಲ್ಲಿ ನಾವು ಕೇಳ್ತೇವಲ್ಲ, ಅದು ಈ ವಾಲ್ಮೀಕಿ ರಾಮಾಯಣದ ಶ್ಲೋಕ. ಯಾರೋ ಅವನ ತಾಯಿಯೋ ಮತ್ತು ಯಾರೋ ದಾಸದಾಸಿಯರೋ ಹಾಡಿದ್ದಲ್ಲ. ವಿಶ್ವಾಮಿತ್ರ ಆ ರಾಮ ಲಕ್ಷ್ಮಣರನ್ನು ಕುರಿತು, ಅದರಲ್ಲಿ ವಿಶೇಷವಾಗಿ ರಾಮನನ್ನು ಕುರಿತು ಹೇಳಿದ್ದು. ಅದರ ಅರ್ಥ ಗಮನಿಸಬೇಕು. ಕೌಸಲ್ಯ ಸುಪ್ರಜಾರಾಮ, ಕೌಸಲ್ಯ ಶ್ರೇಷ್ಠ ಪುತ್ರನೇ, ನಿನ್ನನ್ನು ಹೆತ್ತು ಕೌಸಲ್ಯ ಸುಪುತ್ರವತಿ ಆದಳು. ಪೂರ್ವಾ ಸಂಧ್ಯಾ ಪ್ರವರ್ತತೆ, ಪೂರ್ವದ ದಿಕ್ಕಿನಲ್ಲಿ ಸಂಧ್ಯೆ ಈಗ ಪ್ರಾರಂಭ ಆಗ್ತಾ ಇದೆ, ಸೂರ್ಯ ಉದಯಿಸ್ತಾ ಇದ್ದಾನೆ. ಉತ್ತಿಷ್ಠ ನರಶಾರ್ದೂಲ, ನರೋತ್ತಮನಾದ ರಾಮನೇ ಎದ್ದೇಳು. ಕರ್ತವ್ಯಂ ದೈವಮಾನ್ಹಿಕಂ, ಎದ್ದು ಸ್ನಾನಾದಿಗಳನ್ನು ಮುಗಿಸಿ ದೇವತೆಗಳ ಪೂಜೆ ಮೊದಲಾದಂಥ ಆನ್ಹಿಕವನ್ನು ನೀನು ಮಾಡುವಂತ ಆತನಿಗೆ ವಿಶ್ವಾಮಿತ್ರರು ಹೇಳಿದರು. ಅದರಂತೆ ರಾಮ ಲಕ್ಷ್ಮಣರಿಬ್ಬರು ಕೂಡ ಹಾಸಿಗೆಯಿಂದ ಎದ್ದು ಸ್ನಾನಾದಿಗಳನ್ನು ಮಾಡಿ ಅರ್ಘ್ಯ ಪ್ರದಾನ ಪೂರ್ವಕವಾಗಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಿದರು. ತಪೋಧನರಾದಂತಹ ವಿಶ್ವಾಮಿತ್ರರಿಗೆ ನಮಸ್ಕಾರ ಮಾಡಿ ಮುಂದಿನ ಪ್ರಯಾಣಕ್ಕೆ ಸಿದ್ಧರಾಗಿ ನಿಂತುಕೊಂಡ್ರು.
ಸರಯೂ ಮತ್ತು ಗಂಗಾ ನದಿಗಳ ಸಂಗಮ ಸ್ಥಾನದಲ್ಲಿ ಅವರು ತಲುಪಿದರು. ಸರಯೂ ಮತ್ತು ಗಂಗಾ ನದಿಗಳೆರಡೂ ಕೂಡ ಹಿಮಾಲಯ ಪರ್ವತದಿಂದಲೇ ಹುಟ್ಟುವಂಥದ್ದು. ಹಿಂದೊಮ್ಮೆ ಹೇಳಿದ್ದೆ, ಗಂಗೋತ್ರಿಯಿಂದ ಗಂಗಾ ನದಿ ಹುಟ್ಟೋದು, ಗಂಧಮಾದನ ಅನ್ನೋ ಪರ್ವತದಿಂದ ಪ್ರಾಯ ಸರಯೂ ನದಿ ಹುಟ್ಟೋದು. ಎರಡು ಪ್ರತ್ಯೇಕವಾಗಿ ಹರಿದು ಬಂದರೂ ಕೂಡ ಮುಂದೊಮ್ಮೆ ಸರಯೂ ಮತ್ತು ಗಂಗಾ ನದಿಗಳೆರಡೂ ಕೂಡ ಸೇರ್ತವೆ. ಆ ಗಂಗಾ ಸಂಗಮ ಸ್ಥಾನದಲ್ಲಿ ಮಹಾತ್ಮರಾದಂಥ ಅನೇಕ ಜನ ಋಷಿಗಳನ್ನು, ಅವರ ಆಶ್ರಮಗಳನ್ನು ಇವರು ನೋಡಿದರು. ಆಗ ರಾಮ ವಿಶ್ವಾಮಿತ್ರರನ್ನು ಕೇಳಿದ, ಈ ಆಶ್ರಮ ಯಾರದು, ಇಲ್ಲಿ ಯಾರು ವಾಸವಾಗಿದ್ದಾರೆ, ಈ ವಿಷಯಗಳನ್ನು ಕೇಳಬೇಕು ಅಂತ ನನಗೆ ಕುತೂಹಲ ಬಂದಿದೆ. ಆಗ ವಿಶ್ವಾಮಿತ್ರರು ಮುಂದಿನಂತೆ ಈ ಕಥೆಯನ್ನು ಹೇಳಿದರು. ಯಾವ ಮನ್ಮಥನನ್ನ ಕಾಮ, ಕಂದಪ್ಪ ಮೊದಲಾದ ಹೆಸರುಗಳಿಂದ ಜ್ಞಾನಿಗಳಾದವರು ಕರೀತಾರೋ, ಆ ಮನ್ಮಥನಿಗೆ ಮೊದಲು ದೇಹ ಇತ್ತು. ಆ ದೇಹ ಆಮೇಲೆ ಹೊರಟೋಯ್ತು. ಹೋಗಿ ಆತ ಅನಂಗನಾದ. ಅಂಗಸಹಿತನಾಗಿದ್ದಂತಹ ಮನ್ಮಥ ಮುಂದೆ ಶರೀರವನ್ನು ಕಳೆದುಕೊಂಡ. ಯಾಕೆಂದ್ರೆ ದೇವೇಶ್ವರನಾದಂಥ ಶಿವ ಇಲ್ಲಿ ನಿಯಮಪೂರ್ವಕವಾಗಿ ತಪಸ್ಸು ಮಾಡ್ತಾ ಇದ್ದ. ಆತ ತನ್ನ ವಿವಾಹ ಮಾಡಿಕೊಂಡ ಬಳಿಕ ಮರುದ್ಗಣಗಳ ಜೊತೆಗೂಡಿ ಇಲ್ಲಿಗೆ ಬಂದಾಗ ಈ ಮನ್ಮಥ ಆ ಶಿವನನ್ನು ಕೆಣಕಿದ. ಕುಪಿತನಾದಂಥ ರುದ್ರ ಹುಂಕಾರವನ್ನು ಮಾಡಿದ. ಆ ಮಹಾತ್ಮನಾದಂಥ ಶಿವನ ಹಣೆಯ ಗಣ್ಣಿನಿಂದ ಬೆಂಕಿಯ ಜ್ವಾಲೆಗಳು ಹೊರಗೆ ಬಂದು ಆ ಮನ್ಮಥನ ಎಲ್ಲ ಅವಯವಗಳನ್ನು ಕೂಡ ಸುಟ್ಟು ಭಸ್ಮ ಮಾಡಿದವು. ಅಂದಿನಿಂದ ಆತ ಅಶರೀರನಾದ. ಅವನಿಗೆ ಅನಂಗ ಅನ್ನುವಂಥ ಹೆಸರು ಕೂಡ ಬಂತು. ಅನಂಗ ಅಂದ್ರೆ ಅಂಗರಹಿತನಾದವನು. ರುದ್ರನ ಕೋಪಕ್ಕೆ ತುತ್ತಾಗಿ ಯಾವ ಸ್ಥಳದಲ್ಲಿ ಮನ್ಮಥ ಶರೀರವನ್ನು ಬಿಟ್ಟನೋ ಆ ಸ್ಥಳಕ್ಕೆ, ಆ ಪ್ರದೇಶಕ್ಕೆ ಅಂಗದೇಶ ಅಂತ ಹೆಸರು. ಸ್ಥಾಣುವನ್ನುವಂಥ ಒಬ್ಬ ಮಹಾತ್ಮನಾದವನು ಇಲ್ಲಿ ಆಶ್ರಮ ಮಾಡಿಕೊಂಡಿದ್ದಾನೆ. ಆ ಸ್ಥಾಣುವಿನ ಶಿಷ್ಯ ಪರಂಪರೆಯಲ್ಲಿ ಬಂದವರು ಇವತ್ತು ಇಲ್ಲಿ ಆ ಆಶ್ರಮದಲ್ಲಿದ್ದು ತಪಸ್ಸು ಮಾಡುತ್ತಿದ್ದಾರೆ. ಈ ಶಿವ ವಿವಾಹ ಮಾಡಿಕೊಂಡ ಆದ ಬಳಿಕ ಮರುದ್ಗುಣಗಳ ಜೊತೆಗೆ ಅಲ್ಲಿಗೆ ಬಂದಾಗ ಮನ್ಮಥಾಸನ ಕೆಣಕಿ ಬೂದಿಯಾದ ಅಂತ ಇಲ್ಲಿ ಕಥೆ ಬಂತು. ಬೇರೆ ಕಡೆ ನಾವು ಸ್ವಲ್ಪ ವ್ಯತ್ಯಸ್ತವಾದ ಕಥೆಯನ್ನು ಕೇಳ್ತೀವಿ. ಅದಕ್ಕೆ ವ್ಯಾಖ್ಯಾನಕ್ಕನುಸಾರವಾಗಿ ಆ ಕಥೆಗಳು ಏನು ಅನ್ನೋದನ್ನು ಸ್ವಲ್ಪ ನಾವು ಗಮನ ಇಟ್ಟು ಕೇಳಬೇಕು. ಮನ್ಮಥ ದೇವತೆಗಳ ಪ್ರೇರಣೆಯಂತೆ ಶಿವನ ಮೇಲೆ ಬಾಣ ಪ್ರಯೋಗ ಮಾಡಿದ್ದ. ಶಿವನ ಮನಸ್ಸು ಚಂಚಲ ಆಗಲಿ, ಪಾರ್ವತಿಯ ಕಡೆ ಹರಿಯಲಿ ಅಂತ ಆತ ದೇವತೆಗಳ ಪ್ರೇರಣೆಯಂತೆ ಬಾಣ ಪ್ರಯೋಗ ಮಾಡಿದ್ದ. ಶಿವನ ನೇತ್ರಾಗ್ನಿಗೆ ಸುಟ್ಟು ಭಸ್ಮನಾಗಿದ್ದ. ಶಿವನನ್ನು ಪಡೆಯುವ ಸಲುವಾಗಿ ಹಿಮವತ್ ಪರ್ವತದಲ್ಲಿ ಪಾರ್ವತಿ ತಪಸ್ಸು ಮಾಡ್ತಾ ಇದ್ಲು. ಆ ಪಾರ್ವತಿಗೂ ಮತ್ತು ಮಹೇಶ್ವರನಿಗೂ ವಿವಾಹ ಆಗ್ತದೆ. ಇದು ಬೇರೆ ಪುರಾಣದಲ್ಲಿ ಬಂದಂಥ ಕಥೆ. ಇದು ಇಲ್ಲಿ ಬಂದ ಕಥೆಯ ಪ್ರಕಾರ ಆ ಮದುವೆ ಆದಮೇಲೆ, ಶಿವಪಾರ್ವತಿಯವರ ಮದುವೆ ಆದಮೇಲೆ ಈ ಮನ್ಮಥ ಶಿವನನ್ನು ಕೆಣಕಿ ಬೂದಿಯಾದ ಅಂತಿದೆ. ಬೇರೆ ಪುರಾಣಗಳಲ್ಲಿ ಮದುವೆಕ್ಕಿಂತ ಮೊದಲು ಮನ್ಮಥ ಶಿವನನ್ನು ಕೆಣಕಲಿಕ್ಕೆ ಹೋಗಿ ಶಿವನ ನೇತ್ರಾಗ್ನಿಯಿಂದ ಭಸ್ಮೀಭೂತ ಆದ ಅಂತಿದೆ. ಹೀಗೆ ಮದುವೆಕ್ಕಿಂತ ಮೊದಲು ಮತ್ತು ಮದುವೆ ಆಮೇಲೆ ಅಂತನ್ನುವಂಥ ವ್ಯತ್ಯಾಸ ಏನಿದೆ ಅದು ಬೇರೆ ಬೇರೆ ಕಲ್ಪದಲ್ಲಿ ನಡೆದ ಕಥೆ. ಇಂಥ ಕಥೆಗಳು ಬೇರೆ ಬೇರೆ ಎಲ್ಲ ಕಲ್ಪದಲ್ಲೂ ಕೂಡ ನಡೀತಾನೆ ಇರ್ತವೆ. ಬೇರೆ ಬೇರೆ ಕಲ್ಪದಲ್ಲಿ ನಡೆದದ್ದಾದ್ರಿಂದ ಅದಕ್ಕೆ ಯಾವುದೇ ವಿರೋಧ ಇಲ್ಲ ಅಂತ ಅದನ್ನು ಗಮನಿಸಬೇಕು. ಸರಯೂ ಗಂಗಾ ನದಿಗಳ ಆಶ್ರಮದಲ್ಲಿ ಈ ರಾತ್ರಿಯನ್ನು ನಾವು ಕಳೆಯೋಣ. ಬೆಳಿಗ್ಗೆ ಎದ್ದ ಕೂಡಲೇ ಗಂಗಾ ನದಿಯನ್ನ ದಾಟಿ ಮುಂದೆ ಪ್ರಯಾಣ ಮಾಡೋಣ. ಪರಿಶುದ್ಧರಾಗಿ ನಾವು ಈ ಆಶ್ರಮವನ್ನು ಪ್ರವೇಶ ಮಾಡೋಣ. ನೀವು ಗಂಗಾ ಸಂಗಮದಲ್ಲಿ ಸ್ನಾನ ಮಾಡಿ ಸಂಧ್ಯಾವಂದನ ಜಪಾದಿಗಳನ್ನು ಮಾಡಿಕೊಂಡು ಹೋಮ ಹವನಾದಿಗಳನ್ನು ಮಾಡಿ ಆ ಬಳಿಕ ಈ ಆಶ್ರಮವನ್ನು ಪ್ರವೇಶ ಮಾಡೋಣ ಅಂತ ವಿಶ್ವಾಮಿತ್ರರು ಹೇಳಿದರು. ವಿಶ್ವಾಮಿತ್ರರು ರಾಮ ಲಕ್ಷ್ಮಣ ಸಮೇತರಾಗಿ ಅಲ್ಲಿ ಬಂದಂಥ ಸುದ್ದಿಯನ್ನ ಅಲ್ಲಿರುವಂತಹ ಮುನಿಗಳೆಲ್ಲರೂ ಕೂಡ ತಿಳಿದು ಸಂತುಷ್ಟರಾದರು. ಆಶ್ರಮದ ಬಾಗಿಲಿಗೆ ಅವರು ಬಂದು ರಾಮ ಲಕ್ಷ್ಮಣ ಸಮೇತರಾದಂತಹ ವಿಶ್ವಾಮಿತ್ರರನ್ನ ಆದರದಿಂದ ಸ್ವಾಗತ ಮಾಡಿ ಅರ್ಘ್ಯಪಾದ್ಯ ಆಚಮನೀಯಾದಿಗಳನ್ನ
ಅವರಿಗೆ ಕೊಟ್ಟರು. ರಾಮಲಕ್ಷ್ಮಣಾದಿಗಳು ಕೂಡ ಆ ಸ್ವಾಗತವನ್ನು ಸ್ವೀಕಾರ ಮಾಡಿದರು. ವಿಶ್ವಾಮಿತ್ರರು ಮತ್ತು ಆ ಋಷಿಗಳೆಲ್ಲರೂ ಕೂಡ ಸಂದರ್ಭಕ್ಕೆ ಅನುಸಾರವಾದಂತಹ ಕುಶಲ ಪ್ರಶ್ನೆಗಳನ್ನು ಮಾಡಿಕೊಂಡು ಸಂತೋಷಪಟ್ಟರು. ಆಮೇಲೆ ತಪಸ್ಸುಗಳೆಲ್ಲರೂ ಕೂಡ ವಿಶ್ವಾಮಿತ್ರರ ಜೊತೆಗೆ ರಾಮಲಕ್ಷ್ಮಣಾದಿಗಳ ಜೊತೆಗೆ ನದಿ ತೀರಕ್ಕೆ ಹೋಗಿ ಸಂಧ್ಯಾವಂದನೆಯನ್ನು ಮಾಡಿ ಗಾಯತ್ರಿಯ ಮಂತ್ರವನ್ನು ಜಪ ಮಾಡಿದರು. ಆ ಬಳಿಕವೇ ಪುಣ್ಯಾಶ್ರಮವನ್ನು ಇವರೆಲ್ಲರೂ ಕೂಡ ಪ್ರವೇಶ ಮಾಡಿದರು. ಕುಶಿಕ ವಂಶದಲ್ಲಿ ಹುಟ್ಟಿದಂತಹ ವಿಶ್ವಾಮಿತ್ರರು ಆ ದಿನ ರಾತ್ರಿ ಅನೇಕ ಪೌರಾಣಿಕವಾದಂತಹ ಕಥೆಗಳಿಂದ ತತ್ವಜ್ಞಾನವನ್ನು ಹೇಳುವಂತಹ ಸಂಗತಿಗಳಿಂದ ರಾಮ ಮತ್ತು ಲಕ್ಷ್ಮಣರಿಬ್ಬರನ್ನು ಕೂಡ ಸಂತೋಷಪಡಿಸಿದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 23ನೇ ಸರ್ಗ ಮುಕ್ತಾಯ ಆಗಿದೆ. ನಾಳೆ ದಿವಸ ಅತನಿಗೆ ಹೋಗಿದ್ದೀನಿ, ಹಾಗಾಗಿ ನಾಳೆ ರಜೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹೊಸಿಗೆ ಹಾಕದಿರೋದನ್ನು ಋಷಿಕೇಶನೇ ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.